ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಕೆಲವರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ತುಂಬ ಜನಗಳಿಗೆ ಗೊತ್ತಿದೆ, ಕೆಲವರಿಗೆ ಹೊಸಬರಿಗೆ ಮಾತ್ರ ಕೆಲವೊಂದು ವಿಷಯಗಳು ಗೊತ್ತಿಲ್ಲ. ಅವರಿಗಂತ ಅಂದರೆ ಒಬ್ರು ಯಾರೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಮಾಡಿದ್ರು. ಅವ್ರು ಕೇಳಿದಂಥದ್ದು ಏನಂತ ಅಂದರೆ, ಬ್ರದರ್, ನಮಗೆ ರಾಯರನ್ನು ಮನೇಲಿ ರಾಯರ ಫೋಟೋವನ್ನು ಮನೇಲಿಟ್ಟು ಪೂಜಿಸುವಂಥ ಭಾಗ್ಯ ಇಲ್ಲ. ಆದರೆ ನಾವು ಯಾವ ರೀತಿ ರಾಯರನ್ನ ಪೂಜಿಸ್ಬೋದು? ಮನಸ್ಸಲ್ಲಿ ಪೂಜಿಸ್ತಾ ಬರ್ತಾ ಇದ್ದೀವಿ, ಆದರೆ ಮನೆಯಲ್ಲಿ ನಾವು ಯಾವುದನ್ನ ಒಂದು ಪೂಜೆ ಮಾಡಬೇಕಂತ ಅಂದರೆ ರಾಯರಿಗೆ ಫೋಟೋನೇ ಬೇಕಾ? ನಾವು ಯಾವ ರೀತಿ ಪೂಜೆ ಮಾಡ್ಬೋದು? ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಅಂದರೂ ಕೂಡ ನಾವು ಯಾವ ರೀತಿ ಪೂಜೆ ಮಾಡ್ಬೋದು? ದಯವಿಟ್ಟು ಇದ್ರೆ ಹೇಳ್ಕೊಡಿ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಕೂಡ ಅವ್ರ ಥರನೇ ತುಂಬ ಜನಕ್ಕೂ ಒಂದು ಗೊಂದಲ ಇರುತ್ತೆ. ಯಾಕಂತ ಅಂದರೆ ನಮ್ಮ ರಾಯರಿಗಂತೂ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನೂ ಸಹ ಇಲ್ಲ. ಆದರೆ ಕೆಲವ್ರಿಗೆ ಏನಾಗಿದೆ ಅಂದರೆ, ಪಾಪ ಮನೇಲಿಟ್ಟು ಪೂಜಿಸಿದ್ರೆ ಬೇರೆಯವ್ರು ಏನಾರ ಅನ್ಕೊಂಡ್ಬಿಡ್ತಾರೋ ಏನೋ, ಸಂಬಂಧಿಕರು ಏನಾದರೂ ಅಂತಾರೋ ಏನೋ, ಅಥವಾ ರಾಯರ ಫೋಟೋನ ನಾವು ತರಬೇಕೋ ಬೇಡವಾ ಅನ್ನೋದು ಕೂಡ ತುಂಬ ಜನಕ್ಕೆ ಒಂದು ಗೊಂದಲ ಇದೆ. ಖಂಡಿತ ನೀವು ತಂದು ಕೂಡ ಪೂಜಿಸ್ಬಹುದು. ಒಂದು ವೇಳೆ ತಂದರೆ ನಿಮಗೆ ಯಾರಾದರೂ ಏನಾದರೂ ಅಂತಾರಪ್ಪ, ರಾಯರ ಫೋಟೋವನ್ನು ನಮಗೆ ಮನೇಲಿಟ್ಟು ಪೂಜಿಸುವಂಥ ಅದೃಷ್ಟ ಇಲ್ಲ, ದಯವಿಟ್ಟು ಬೇರೆ ಯಾವುದನ್ನ ಒಂದು ರೀತಿ ನಾವು ಪೂಜಿಸ್ಬೇಕಂತ ಅಂದರೆ ಯಾವ ರೀತಿ ಪೂಜಿಸ್ಬೋದು? ಆ ಒಂದು ಪೂಜೆ ಸೇವೆನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗಬೇಕು, ತುಂಬ ಕಷ್ಟಗಳಿದೆ ಅಂತ ನೀವು ಪೂಜಿಸ್ತೀನಿ ಅನ್ನೋದೇ ಆಯಿತು ಅಂದರೆ, ನಿಮ್ಮ ಕಷ್ಟಗಳು ದೂರ ಆಗಬೇಕಂತ ಅಂದರೆ ನೀವು ದಯವಿಟ್ಟು ನಾನು ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ಯಾಕಂತ ಅಂದರೆ ರಾಯರು ಒಂದು ಹೂವಿನಲ್ಲೂ ಕೂಡ ಇರ್ತಾರೆ, ಭಕ್ತಿಯಿಂದ ಪೂಜಿಸಿದ್ರೆ ತುಳಸಿನಲ್ಲೂ ಕೂಡ ಖಂಡಿತ ಇದ್ದೇ ಇರ್ತಾರೆ. ಅದಕ್ಕಾಗಿ ನಿಮಗೆಲ್ಲ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಯಾರೆಲ್ಲ ಒಂದು ನೋವಲ್ಲಿದ್ದೀರಿ ನೋಡಿ, ತುಂಬ ಕಷ್ಟಗಳಿದೆ, ರಾಯರನ್ನ ಪೂಜಿಸ್ಬೇಕನ್ನುವಂಥ ಒಂದು ಆಸೆ ಇದೆ, ಆದರೆ ನಮಗೆ ಮನೇಲಿ ಫೋಟೋವನ್ನು ಇಡೋಕ್ಕಾಗ್ತಾ ಇಲ್ಲ, ರಾಯರ ಬೃಂದಾವನವನ್ನು ಕೂಡ ಮನೆಯಲ್ಲಿ ತಂದು ಪೂಜಿಸೋಕ್ಕಾಗ್ತಾ ಇಲ್ಲ, ನಮ್ಮ ಮನೇಲಿ ಗಂಡ್ಮಕ್ಳು ಕೂಡ ಇದ್ದಾರೆ, ಅವರು ಪೂಜಿಸ್ಬೇಕಂತಾರೆ. ಆದರೆ ಏನಂತ ಅಂದರೆ ನಮಗೆ ಫೋಟೋನಾಗಲಿ ರಾಯರ ಒಂದು ಮಠಕ್ಕೂ ಕೂಡ ಕೆಲವರಿಗೆ ಹೋಗುವಂಥ ಅದೃಷ್ಟ ಇಲ್ವಲ್ಲ, ಆದರೆ ಕಷ್ಟಗಳು ಜಾಸ್ತಿ ಇದೆ. ಇವಾಗ ಅನ್ನೋರು ಆಡೋರು ಯಾರು ಕೂಡ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರ ನೀಡಲ್ಲ, ಅಥವಾ ದಾರಿ ನೀಡಲ್ಲ, ಒಂದು ಸಹಾಯ ಕೂಡ ಮಾಡಲ್ಲ. ಆದರೆ ಗುರುಗಳು ಹೆಂಗಂತ ಅಂದರೆ ಒಂದು ದಾರಿನ ನೀಡ್ತಾರೆ, ಅಂದರೆ ಆ ಕಷ್ಟದಿಂದ ಮುಕ್ತಿ ಕೊಟ್ಟು ರಕ್ಷಣೆ ಕೊಡ್ತಾರೆ, ಒಂದು ದಾರಿನೂ ಕೂಡ ಕೊಟ್ಟೇ ಕೊಡ್ತಾರೆ. ಆದರೆ ಇವಾಗ ಪೂಜಿಸ್ಬೇಕನ್ನೋದು ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಲ್ವಾ, ಇದೇ ರಾಯರ ಅನುಗ್ರಹ, ರಾಯರ ಒಂದು ಆಶೀರ್ವಾದದ ಸೂಚನೆ ಇದು. ಅಂದರೆ ರಾಯರು ನಿಮ್ಮ ಮನೆಗೆ ಬರ್ತೀನಿ, ಯಾವುದೋ ಒಂದು ರೀತಿ ನನ್ನ ಕರ್ಕೊಳ್ಳಿ ಅಂತ ರಾಯರೇ ಹೇಳ್ತಾ ಇದ್ದಾರೆ. ಕಾರಣ ಅದು ರಾಯರಿಗೋಸ್ಕರ ಅಲ್ಲ, ರಾಯರು ನಿಮ್ಮ ಮನೇನ ಉದ್ಧಾರ ಮಾಡೋಕ್ಕೆ, ನಿಮ್ಮನ್ನ ರಕ್ಷಣೆ ಮಾಡೋಕ್ಕೆ, ನಿಮ್ಮ ಮನೇಲಿರುವಂಥ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ. ಕರೆಕ್ಟ್ ಅಲ್ವಾ? ನಿಮ್ಮ ಮನೆ ಒಳಗೆ ಬಂದ್ರೇ ಎಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಮನಸ್ಸಲ್ಲಿ ರಾಯರನ್ನ ಪೂಜಿಸ್ತಾ ಇದ್ದೀರಾ, ಆದರೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋದು ಕೂಡ ಒಂದು ನಮ್ಮ ಕರ್ತವ್ಯ ಆಗಿರುತ್ತೆ. ಆ ರೀತಿ ಆದರೆ ನೀವು ಪ್ರತಿ ಗುರುವಾರ ಯಾವ ರೀತಿ ಪೂಜೆ ಸೇವೆನ ಮಾಡ್ಬೋದಂತ ಅಂದರೆ, ಯಾರೆಲ್ಲ ರಾಯರ ಫೋಟೋವನ್ನು ಮನೇಲಿಟ್ಟು ಪೂಜಿಸೋಕ್ಕಾಗಲ್ಲ ಅಂತ ನೋವಲ್ಲಿದ್ದೀರಲ್ಲ, ನೀವೆಲ್ಲ ಯಾವ ರೀತಿ ಪೂಜೆ ಸೇವೆನ ಮಾಡ್ಬೋದಂತ ಅಂದರೆ, ತುಳಸಿನ ಪ್ರತಿ ಗುರುವಾರ ತುಳಸಿನ ಮನೇಲಿ, ದೇವ್ರ ಮನೆ ಇರುತ್ತಲ್ವ, ದೇವ್ರ ಮನೆ ಇಲ್ಲ ಅಂದರೂ ಕೂಡ ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಂಬಿಟ್ಟು, ಫಸ್ಟ್ ಮನೆ ದೇವ್ರ ಹೆಸರನ್ನ ಹೇಳ್ಕೊಂಬಿಡಿ, ವಿನಾಯಕರ ಹೆಸರನ್ನ ಹೇಳ್ಕೊಂಬಿಟ್ಟು ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಂಬಿಡಿ. ನಿಮ್ಮ ಮನೆ ದೇವ್ರು ಯಾರೇ ಆಗಿರಲಿ, ಮನೆ ದೇವ್ರನ್ನ ತಪ್ಪದೆ ವಿನಾಯಕರ ಹೆಸರನ್ನ ತಗೊಂಡು ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ಥರ ನಾನು ರಾಯರ ಸೇವೆನ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಿಮ್ಮ ಫೋಟೋನ ತಂದು ಪೂಜಿಸುವಂಥ ಶಕ್ತಿ ಇಲ್ಲ ನನ್ನಪ್ಪ, ಪೂಜಿಸುವಂಥ ಒಂದು ಅದೃಷ್ಟ ನಾವು ಪಡ್ಕೊಂಬಂದಿಲ್ಲ, ಆದರೆ ನಿಮಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಸಹ ಇಲ್ಲ, ನಮಗೂ ಕೂಡ ಒಳ್ಳೇದು ಮಾಡಿ ನನ್ನಪ್ಪ, ಸಂಪೂರ್ಣವಾಗಿ ನಿಮ್ಮನ್ನು ನಂಬಿದ್ದೀವಂತ ಒಂದು ಕಟ್ಟೆ ಇರುತ್ತಲ್ವ, ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸ್ವಚ್ಛಗೊಳಿಸ್ಕೊಂಬಿಟ್ಟು ಆ ದಿನ ಯಾರು ಮಾಂಸ ಮಾಡಬೇಡಿ. ತುಳಸಿನ ಇಡ್ತಿರಲ್ವ, ತುಳಸಿನ ಇಡಿ. ಒಂದು ತಾಮ್ರ ಒಂದು ಗ್ಲಾಸ್ ಇದ್ದರೆ, ಒಂದು ಹಿತ್ತಾಳೆ ಗ್ಲಾಸ್ ಇತ್ತು ಅಂದರೆ ಆ ಗ್ಲಾಸಲ್ಲಿ ನೀರು ಹಾಕಿ ಸ್ವಲ್ಪ ತುಳಸಿನ ಅದರಲ್ಲಿ ಹಾಕಿರಿ, ಒಂದು ದಳ ತುಳಸಿನ ಅದರಲ್ಲಿ ಹಾಕಿರಿ. ನೀವು ಆರಾಮಾಗಿ ಏನಿಲ್ಲ, ದೀಪವನ್ನು ಹಚ್ಚಿ, ತುಪ್ಪದ ದೀಪ ಆದರೆ ತುಪ್ಪದ ದೀಪವನ್ನು ಹಚ್ಚಿ, ಮೊದಲನೇ ಪೂಜೆ ಮಾಡ್ತಿರಲ್ವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ, ಆಯಿತಾ? ಆ ರೀತಿ ಒಂದು 5 ಗುರುವಾರ ಮಾಡಿ. ನೀವು 5 ಗುರುವಾರ ಬೆಳಗ್ಗೆ ಬೇಗ ಎದ್ಬಿಡಿ, ಮಾಡ್ತಾ ಬನ್ನಿ. 5 ಗುರುವಾರದೊಳಗೆ ತುಂಬ ವ್ಯತ್ಯಾಸನೂ ನೋಡ್ತೀರಾ. ಅದಾದಮೇಲೆ ರಾಯರನ್ನ ಬರೀ ತುಳಸಿ ಇಟ್ಟು, ತುಳಸಿನಲ್ಲೇ ಸಾಕ್ಷಾತ್ ರಾಯರು ಬಂದೇ ಬರ್ತಾರೆ. ತುಳಸಿನ ನೀವು ಇಡೋದ್ರಿಂದ ಮನೇಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಗೊತ್ತಾ? ನಿಮ್ಮ ಮನೇಲಿ ಏನಾದರೂ ಕೂಡ ತುಂಬ ನೆಗೆಟಿವ್ಸೇ ಇದೆಪ್ಪ, ನಮ್ಗೆ ಯಾವ ಕೆಲಸಗಳಾಗ್ತಾ ಇಲ್ಲ, ಏನು ದರಿದ್ರ ಗಂಟಿತ್ತು ನಮಗೆ ಅಂತ ಇರ್ತಾರೆ ಕೆಲವರು, ಕೇಳಿರ್ತೀರ. ಆ ರೀತಿ ನಿಮ್ಮ ಪರಿಸ್ಥಿತಿ ಆಗಿದೆ, ಬರೀ ಸಾಲಗಳೇ ಆಗ್ತಾ ಇದೆ ಅಂದರೂ ಕೂಡ ನೀವು ತುಳಸಿನ ತಪ್ಪದೆ ಮನೇಲಿಟ್ಟು ತುಳಸಿನ ಪೂಜೆ ಸೇವೆ ಮಾಡೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕೆಲವ್ರ ಮನೇಲಿ ಯಾವ ರೀತಿ ಆಗ್ಬಿಡುತ್ತೆ ಅಂದರೆ, ನೀವು ಪೂಜೆ ಸೇವೆನ ಮಾಡ್ತಿರಲ್ಲ, ಅವತ್ತೇ ತುಳಸಿ ಕಂಪ್ಲೀಟಾಗಿ ಒಣಗೋಗ್ಬಿಟ್ಟಿರುತ್ತೆ ಕೆಲವು ಸಲ. ಯಾಕಂತ ಅಂದರೆ ತುಳಸಮ್ಮ ತಾಯಿ ಹೆಂಗಂತ ಅಂದರೆ, ಏನೇ ಇದ್ರೂ ಕೂಡ ತನ್ನ ಮೈ ಮೇಲೆ ಹಾಕೊಂಡ್ಬಿಡ್ತಾಳೆ ಫಸ್ಟು ತಾಯಿ. ನಾನೇನಾದರೂ ಪರವಾಗಿಲ್ಲ, ನನ್ನ ಮಕ್ಕಳು, ನನ್ನ ನಂಬಿದವರು ಚೆನ್ನಾಗಿರ್ಬೇಕಂತ ಬಯಸುವಂಥ ತಾಯಿ ತುಳಸಮ್ಮ ದೇವಿ, ಆಯಿತಾ? ತುಳಸಿ ಎಲ್ಲರಿಗೂ ಇಷ್ಟ. ನೀವು ತುಳಸಿನ ಮನೇಲಿಟ್ಟು ಪೂಜೆ ಸೇವೆನ ಮಾಡೋದ್ರಿಂದ ಸಾಕ್ಷಾತ್ ರಾಯರನ್ನ ತುಳಸಿನಲ್ಲಿ ನೋಡ್ತೀನಿ ಅಂತ ಅಂದರೆ, ನಿಮಗೆ ರಾಯರದು ಮಾತ್ರ ಅಲ್ಲ, ವೆಂಕಟೇಶ್ವರ ಸ್ವಾಮಿದು, ಶ್ರೀಹರಿದು, ಮಹಾವಿಷ್ಣು ದೇವರದು, ಮುಕ್ಕೋಟಿ ದೇವರ ಒಂದು ಆಶೀರ್ವಾದ ಕೂಡ ನಿಮಗೆ, ಎಲ್ಲ ದೇವರ ಆಶೀರ್ವಾದ ಕೂಡ ನಿಮಗೆ ಸಂಪೂರ್ಣವಾಗಿ ಖಂಡಿತವಾಗ್ಲೂ ಕೂಡ ಆಗೇ ಆಗುತ್ತೆ. ಆದರೆ ಯಾರಿಗೆಲ್ಲ ಒಂದು
ರಾಯರನ್ನ ಮನೆ ಕರ್ಕೊಂಬಂದು ರಾಯರ ಫೋಟೋವನ್ನು ತಂದು ನಾವು ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಮೂರ್ತಿನ ಇಟ್ಟು ಪೂಜೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಕೊರಗಿರುತ್ತೋ ಅವರು ತುಳಸಿನ ಇಟ್ಟು ಪೂಜೆ ಸೇವೆನ ಮಾಡ್ತಾ ಬನ್ನಿ. 5 ಗುರುವಾರ ಅಂದರೆ 5 ಗುರುವಾರನೇ ಅಲ್ಲ, ನಿಮಗೆ ಒಳ್ಳೇದಾಯ್ತು ಅಲ್ಲಿಂದ ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾದ್ಮೇಲೆ ನೀವು ಅದನ್ನು ನಿರಂತರವಾಗಿ ಮಾಡ್ತಾ ಹೋಗಿ. ಗುರುವಾರ ಮಾಡಿ. ಆ ದಿನ ಮಾಂಸ ಮಾಡಬೇಡಿ. ಆ ದಿನ ಮನೇಲೂ ಕೂಡ ಹೇಳಿ. ನಾನು ಬಯಸೋದೇನಂತ ಅಂದರೆ ನೀವು ಕೂಡ ಒಂದು ಹಂತಕ್ಕೆ ಬರಬೇಕು, ನಿಮ್ಮನ್ನು ಕೂಡ ಗುರುಗಳ ಕೈ ಹಿಡಿಬೇಕು. ಕರೆಕ್ಟ್ ಅಲ್ವಾ? ರಾಯರಿಗೆ ಎಲ್ಲರೂ ಕೂಡ ಬೇಕು, ಎಲ್ಲರೂ ರಾಯರ ಮಕ್ಕಳೇ, ಆಯಿತಾ? ಯಾರು ಅವ್ರನ್ನ ನಂಬಿ ಪಾದವನ್ನು ಹಿಡಿತಾರೋ ಅವರು ನನ್ನ ಮಕ್ಕಳು. ಅವ್ರು ಯಾರು ಒಂದು ಸ್ವಚ್ಛ ಮನಸ್ಸಿಂದ ರಾಯರೇ ನೀವೇ ಗತಿ ಅಂತ ಪಾದವನ್ನು ಹಿಡಿತಾರೋ ರಾಯರಿಗೆ ಅವರೆಲ್ಲರೂ ಕೂಡ ಪ್ರೀತಿಯ ಮಕ್ಕಳಾಗೇ ಇರ್ತಾರೆ, ಆಯಿತಾ? ತಲೆ ಕೆಡಿಸ್ಕೋಬೇಡಿ. ಇಷ್ಟೊಂದು ನೀವು ನೋವಲ್ಲಿದ್ದೀರಾ, ರಾಯರನ್ನ ಪೂಜಿಸ್ಬೇಕನ್ನುವಂಥ ಆಸೆ ಹುಡ್ತಾ ಇದೆ ಅಂತ ಅಂದರೆ, ಆಸೆ ಬರ್ತಾ ಇದೆ ಅಂತ ಅಂದರೆ ಅದು ರಾಯರೇ ನೀಡುವಂಥ ಸೂಚನೆ ಆಗಿರುತ್ತೆ, ಆಯಿತಾ? ಆದರೆ ನಮ್ಮನೆ ಪರಿಸ್ಥಿತಿ ಹಿಂಗಾಗ್ಬಿಡ್ತು, ಸರಿ ಹೋಗುತ್ತೋ ಇಲ್ವೋ? ಬೇಡ, ಖಂಡಿತ ಸರಿ ಹೋಗುತ್ತೆ, ಆಯಿತಾ? ಕಷ್ಟಪಟ್ಟು ದುಡಿತಾ ಇದ್ದರೆ ಅದರಲ್ಲೂ ಕೂಡ ಯಶಸ್ಸು ಕೊಡ್ತಾರೆ ದೇವರು. ಕೆಲವೊಂದ್ಸಲ ಏನಾಗುತ್ತೆ, ನೀವು ಮೊದಲೆಲ್ಲ ಚೆನ್ನಾಗಿದ್ದು ಇವಾಗ ಏನಾದರೂ ಸ್ವಲ್ಪ ತುಂಬ ಕಷ್ಟಗಳು ಬರ್ತಾ ಇದೆ ಅಂದರೆ ಅದೊಂದು ಕೆಟ್ಟ ದೃಷ್ಟಿ ಆಗಿರುತ್ತೆ, ಆಯಿತಾ? ಅದನ್ನು ರಾಯರು ನಿಮಗೆ ದೂರ ಮಾಡೇ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸು ಖರ್ಚು ಮಾಡೋದು ನಾನು ಹೇಳ್ತಾ ಇಲ್ಲ. ನೀವು ಸ್ವಲ್ಪ ತುಳಸಿನ ಇಟ್ಟು ಪೂಜಿಸ್ತಾ ಬನ್ನಿ, ಆಯಿತಾ? ಧೂಪವನ್ನು ಹಚ್ಚಿ, ಸಾಧ್ಯವಾದರೆ 2 ಮಣ್ಣಿನ ದೀಪವನ್ನು ಹಚ್ಚಿ ತುಳಸಿ ಇಟ್ಟು ಅಲ್ಲೇ ನೋಡಿ, ಆಯಿತಾ? ಮರುದಿನ ಏನು ಮಾಡಿ ಅಂದರೆ ತುಳಸಿನ ಗುರುವಾರ ಮಾಡ್ತಿರಲ್ವ, ಶುಕ್ರವಾರ ದಿನ ಏನು ಮಾಡಿ ಅಂತ ಅಂದರೆ ಆ ತುಳಸಿನ ಪ್ರಸಾದ ರೂಪದಲ್ಲಿ ಸೇವಿಸ್ಬೋದು. ನೀವು ಒಂದು ತಾಮ್ರ ಗ್ಲಾಸಲ್ಲಿ ನೀರು ಹಾಕಿಟ್ಟಿರ್ತಿರಲ್ಲ, ಅದನ್ನು ನೀರನ್ನ ಮನೆಯೆಲ್ಲ ಹಾಕಿ ಮಾರನೇ ದಿನ ಹಾಕಿ, ಅವತ್ತೊಂದಿನ ಪೂರ್ತಿ ಪೂಜೆ ಮಾಡಿ. ಗುರುವಾರ ದಿನ ಪೂಜೆ ಮಾಡಿ ಮಾರನೇ ದಿನ ರಾಯರಿಗೆ ಪೂಜೆ ಮಾಡಿದ ಮೇಲೆ ತುಳಸಿನ ಎತ್ಕೋತಿರಲ್ವ, ಅವಾಗ ಆ ಗ್ಲಾಸಲ್ಲಿ ಇರುತ್ತಲ್ವ ನೀರು, ಅದನ್ನೆಲ್ಲ ಮನೆಯೆಲ್ಲ ಹಾಕಿ. ಅಲ್ಲಿಂದ ಏನಾಗುತ್ತೆ ಅಂದರೆ ಎಲ್ಲ ದಾರಿದ್ರ್ಯ ನಿವಾರಣೆ ಆಗುತ್ತೆ. ರಾಯರ ಮುಂದೆ ಇಟ್ಟು ಪೂಜಿಸಿರ್ತಿರಲ್ವ, ಸ್ವಲ್ಪ ಪ್ರಸಾದ ರೂಪದಲ್ಲಿ ತಗೊಳ್ಳಿ, ತೀರ್ಥ ರೂಪದಲ್ಲಿ ತಗೊಂಡು ಆಮೇಲೆ ಮನೆಗೆಲ್ಲ ಹಾಕಿ. ಆ ಥರ ಒಂದು 5 ಗುರುವಾರ ನೀವು ಮಾಡ್ತಾ ಬರ್ತೀನಂದರೆ ನೀವೇ ಬದಲಾವಣೆ ನೋಡ್ತೀರಾ. ಬೇಕಿದ್ರೆ 5 ಗುರುವಾರ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ. ನೀವು ಬ್ರದರ್ ನಾನು ಮಾಡಿದೆ, ನನಗೇನು ವ್ಯತ್ಯಾಸನೇ ಕಂಡಿಲ್ಲ ಅಂತ ನೀವು ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ಹೇಳ್ತೀನಿ. ಖಂಡಿತ ಕಾಣ್ತೀರಾ, ವ್ಯತ್ಯಾಸ ಕಂಡೇ ಕಾಣ್ತೀರಾ. ನನ್ನ ಉದ್ದೇಶ ಒಂದೇ, ನಾನು ಇವಾಗ ಕುತ್ಕೊಂಡು ಸುಮ್ಮನೆ ಹೇಳ್ತಲ್ಲ, ನಿಮ್ಮ ಕಷ್ಟಗಳು ಕೂಡ ದೂರ ಆಗಬೇಕು. ಅದಕ್ಕೆ ಸರಳವಾಗಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಕೆಲವೊಂದು ಸೇವೆಗಳನ್ನ, ಪೂಜೆ ಸೇವೆಗಳನ್ನ. ಅವತ್ತಿನ ದಿನ ಮಾಂಸ ತಿನ್ನಬೇಡಿ. ಯಾರನ್ನ ಅಕ್ಕ ತಂಗಿರೋ ಮಾಡೋಂಥ ಪರಿಸ್ಥಿತಿ ಇರಲ್ವಲ್ಲ ಅಮ್ಮಂದಿರು, ಆ ಟೈಮ್ನಲ್ಲಿ ಕೆಲವೊಂದು ತಿಂಗಳಲ್ಲಿ ನೀವು ಆ ಟೈಮ್ ಬಿಟ್ಬಿಡಿ. ಮಿಕ್ಕಿರೋ ದಿನಗಳಲ್ಲಿ 5 ಗುರುವಾರ ಮಾಡ್ತಾ ಬನ್ನಿ. ಇನ್ನು ನೀವು ಮಾಡಬೇಕಾದ್ರೆ ಇನ್ ಕೇಸ್ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಏನೋ ಬಂತಪ್ಪ ಅಂದರೆ ಅಲ್ಲಿ ಸ್ಕಿಪ್ ಮಾಡಿ, ಮುಂದಿನ ಟೈಮ್ ಮಾಡಿ, ಆಯಿತಾ? ದೇವರಿಗೂ ಕೂಡ ಅರ್ಥ ಆಗತ್ತೆ, ಆಯಿತಾ? ಸ್ವಚ್ಛ ಮನಸ್ಸು ನಿಮ್ಮಲ್ಲಿದೆ ಅಂದರೆ ಮುಕ್ಕೋಟಿ ದೇವರು ಕೂಡ ಜೊತೆಗೆ ನಿಲ್ತಾರೆ. ನಮ್ಮ ಮನೆ ಪರಿಸ್ಥಿತಿ ಪೂರ್ತಿ ಹೋಗ್ತಾ ಇದೆ, ಯಾರೂ ನಮ್ಮನ್ನು ಕೈ ಹಿಡಿದು ಎತ್ತೋರಿಲ್ಲ ಅಂತ ಅನ್ಕೋಬೇಡಿ. ಗುರುವಿನ ಪಾದವನ್ನು ಹಿಡಿದ್ರಿ ಅಂತ ಅಂದರೆ ಆ ಪಾದನೇ ನಿಮಗೆ ಹೆಂಗಂದರೆ ದೊಡ್ಡ ನೆರಳಾಗಿ ನಿಂತ್ಕೊಂಡ್ಬಿಡುತ್ತೆ, ಆಯಿತಾ? ರಾಯರು ಅಷ್ಟು ಸುಲಭವಾಗಿ ಯಾರ ಮನೆಗೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಪೂಜಿಸ್ಬೇಕನ್ನೋ ಅಂಥ ಮನಸ್ಥಿತಿ ನಿಮ್ಮ ಹತ್ರ ಬಂದಿದೆ ಅಂದರೆ ಯಾರಿಗೂ ಏನು ಹೇಳಬೇಡಿ. ನೀವು ನಾನು ಈ ಥರ ರಾಯರನ್ನ ಪೂಜಿಸ್ತಾ ಇದ್ದೀನಿ ಅಂತ ನೀವು ಆರಾಮಾಗಿ ಪೂಜಿಸ್ತಾ ಬನ್ನಿ. ಹೇಳಿದರೆ ನಿಮ್ಗೆ ಯಾರನ್ನ ಏನಾರು ಅಂತಾರಂತ ಅಂದರೆ ರಾಯರನ್ನ ಪೂಜಿಸಿದ್ರೆ ಎಲ್ಲರೂ ಕೂಡ ತುಂಬ ಖುಷಿನೇ ಪಡ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಫೋಟೋ ಇಡೋಂಗಿಲ್ಲ, ನೀವು ಪೂಜಿಸುವಂಥ ಅದೃಷ್ಟ ಇಲ್ಲ, ರಾಯರ ಮಠಕ್ಕೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಆಗ್ತಾ ಇದ್ದಿರಲ್ಲ, ಅವ್ರಿಗೋಸ್ಕರ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ನೀವು ಆರಾಮಾಗಿ ರಾಯರನ್ನ ಪೂಜಿಸ್ತಾ ಬನ್ನಿ. ಮನಸ್ಸಲ್ಲಿ ರಾಯರನ್ನ ಪೂಜಿಸ್ತಾ ಇದ್ದೀನಪ್ಪ, ಖಂಡಿತ ಕೈ ಹಿಡಿತಾರೆ, ಈ ಒಂದು ನಂಬಿಕೆ ಇರಲಿ. ಖಂಡಿತ 5 ಗುರುವಾರದಲ್ಲಿ ನೀವೇ ವ್ಯತ್ಯಾಸ ನೋಡ್ತೀರಾ. ಬೇಕಿದ್ರೆ ನೀವು ಈ ಗುರುವಾರದಿಂದ ಶುರು ಮಾಡಿ, ಆಮೇಲೆ ಏಕಾದಶಿ ಬಂತು ಅಂದರೆ ತುಳಸಿನ ಇಟ್ಟು ಪೂಜೆ ಮಾಡ್ಬೋದು. ಬೇಕಿದ್ರೆ ನೈವೇದ್ಯ ಏನು ಇಡಬೇಡಿ. ಆದರೆ ನೀವು ಗುರುವಾರ ಪೂಜೆ ಮಾಡ್ತೀನಿ ಅಂದರೆ ಸ್ವಲ್ಪ ಸಕ್ಕರೆನಾದರೂ ಇಡಿ, ನಿಮ್ಮ ಕೈಲಾದಷ್ಟು ಸಕ್ಕರೆ, ಬಾಳೆಹಣ್ಣು, ಹಾಲು, ಹಸಿ ಹಾಲು, ಆಯಿತಾ? ಹಾಲನ್ನು ಇಡ್ಬೋದು, ಖಂಡಿತ ಇಡ್ಬೋದು ನೀವು, ಆಯಿತಾ? ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.